ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಕುಂದ್ರಬೇಡ್ರಿ. ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನ ಲೈಕ್ ಮಾಡಿರಿ. ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರಬೇಡ್ರಿ. ಅಲ್ರಿ, ನಿನ್ನೆಯಿಂದ ಟ್ವಿಟರ್ನ್ಯಾಗ ನಮ್ಮ ಖರ್ಗೆ ಸಾಹೇಬ್ರ ಮಗ ಪ್ರಿಯಾಂಕ್ ಖರ್ಗೆ ಅವ್ರದ್ದು ಟ್ವಿಟರ್ ನೋಡೋದೇ ಕೆಲಸ ಆಯ್ತು ನನಗೆ. ಈಗಲೂ ಜಸ್ಟ್ ಬರೋ ಮುಂದೆ ಒಂದು ಸಲ ಚೆಕ್ ಮಾಡ್ಕೊಂಡೇ ಬಂದೆ, ಏನಾರೇ ಟ್ವೀಟ್ ಮಾಡ್ಯಾರೇನು ಅಂತ. ನೋಡಿದ್ರೆ ಒಂದೇ ಒಂದು ಟ್ವೀಟ್ನೂ ಇಲ್ಲ. ಭಾಳ ಆಶ್ಚರ್ಯ ಆಯ್ತರಪ್ಪ ನನಗೆ. ಯಾಕಂತ ಕೇಳಿದ್ರೆ ಮೊನ್ನೆ ಅದೇನೋ ಬರೆದು ಹಾಕ್ಲಿಕ್ಕತ್ತಿದ್ರಪ್ಪ, ಮಾನವೀಯತೆಗೆ ಮೊದಲ ಧರ್ಮ ಅಂತೆಲ್ಲ. ಹಾಗಾಗಿ ನಿನ್ನೆ ಒಂದು ಅಮಾನವೀಯ ಕೃತ್ಯ ನಡೀತಲ್ಲ, ಅದನ್ನು ಜೋರಾಗಿ ಖಂಡಿಸಿರಬಹುದು ಮರಿ ಖರ್ಗೆ ಅಂತ ತಿಳ್ಕೊಂಡು ಇಷ್ಟೊತ್ತು ಕಾದೆ ಒಂದೇ ಒಂದು ಪೋಸ್ಟ್ನೂ ಇಲ್ಲಿ ನೋಡ್ರಿ. ಚಚ್ಚಬೇಕು ಅಲ್ರಿ, ನಮ್ಮ ತಲೆ ನಾವೇ ಚಚ್ಕೋಬೇಕು ಅಂತ ಹೇಳಲಿಕ್ಕತ್ತೀನಿ. ಮೋಸ್ಟ್ಲಿ ಮರಿ ಖರ್ಗೆ ಅವರು ಈ ಲೋಕಲ್ ವಿಷಯಗಳ ಬಗ್ಗೆ ಮಾತಾಡೋದಿಲ್ಲ ಅಂತ ಅನ್ಕೋತೀನಿ. ಅವ್ರದ್ದು ಏನಿದ್ರು ನ್ಯಾಷನಲ್ ವಿಷಯ ಅಷ್ಟೇ. ಪುಗ್ಸಟ್ಟೆ ಪ್ರಚಾರ ಬೇಕು ನೋಡ್ರಿ, ಅದಕ್ಕೆ. ಮತ್ತು ಹೌದು, ಅದೇನೋ ನಮ್ಮ ಪ್ರದೀಪ್ ಈಶ್ವರ್ ಅವ್ರು ಹೇಳಲಿಕ್ಕತ್ತಾರ, ಕೇಳಿಸ್ಕೊರಿ ಸ್ವಲ್ಪ. ನನಗೆ ನನ್ನ ದೇಶದ ಮೇಲೆ, ನನ್ನ ಸೈನಿಕರ ಮೇಲೆ ಭರವಸೆ ಇದೆ. ದಯವಿಟ್ಟು ವಾರ್ ಮಾಡಬೇಕು. ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ಉಡಾಯಿಸಿ ಬಿಸಾಕಬೇಕು ಪಾಕಿಸ್ತಾನವ್ರನ್ನ. ಇಂಡಸ್ ವಾಟರ್ ಟ್ರೀಟಿ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲರೂ ಇದ್ದೀವಿ. ನಾನು ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ಈ ಯುದ್ಧದ ವಿಚಾರದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ. ದಯವಿಟ್ಟು ನಾನು ದೇಶದ ಪ್ರಧಾನಿಗಳನ್ನ ವಿನಂತಿ ಮಾಡ್ತೀನಿ, ಪ್ಲೀಸ್ ಆದಷ್ಟು ನಷ್ಟ ಈ ಕಡೆ ನಮ್ಮ ದೇಶಕ್ಕೆ ಕಡಿಮೆ ಹಾನಿ ಆಗೋ ಥರ ಆ ಯುದ್ಧವನ್ನು ಇನಿಷಿಯೇಟ್ ಮಾಡಬೇಕು. ಇಲ್ಲ, ನಾವು ತುಂಬ ಪವರ್ಫುಲ್ ಇದ್ದೀವಿ ಸರ್, ಮಿಸೈಲ್ಸ್ ಆಗಲಿ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಲಿ, ಏನೋ ಒಂದು ದೊಡ್ಡ ಕಾರ್ಯತಂತ್ರ ನಡೀತಿದೆ, ಯಶಸ್ವಿ ಆಗಲಿ. ಈ ಟೈಮಲ್ಲಿ ನಾವು ದೇಶದ ಪ್ರಧಾನಿಗಳ ಜೊತೆ, ಕೇಂದ್ರದ ಜೊತೆ ನಿಲ್ಲೋದು ನಮ್ಮ ಜವಾಬ್ದಾರಿ. ನಾನು ವೈಯಕ್ತಿಕವಾಗಿ ಕೇಂದ್ರದ ಜೊತೆ, ಪ್ರಧಾನಿಗಳ ಜೊತೆ ನಾವೆಲ್ಲರೂ ನನಗೆ ನನ್ನ ದೇಶದ ಮೇಲೆ, ನನ್ನ ಸೈನಿಕರ ಮೇಲೆ ಭರವಸೆ ಇದೆ. ದಯವಿಟ್ಟು ವಾರ್ ಮಾಡಬೇಕು. ಪಾಯಿಂಟ್ ಬ್ಲಾಕಲ್ಲಿ ಬುಲೆಟ್ ಇಟ್ಟು ಉಡಾಯಿಸಿ ಬಿಸಾಕಬೇಕು ಪಾಕಿಸ್ತಾನವ್ರನ್ನ. ಇಂಡಸ್ ವಾಟರ್ ಟ್ರೀಟಿ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲರೂ ಇದ್ದೀವಿ. ನಾನು ಕೇಂದ್ರ ಸರ್ಕಾರ ಏನೇ ತೀರ್ಮಾನ ತಗೊಂಡ್ರು ಈ ಯುದ್ಧದ ವಿಚಾರದಲ್ಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ. ದಯವಿಟ್ಟು ನಾನು ದೇಶದ ಪ್ರಧಾನಿಗಳನ್ನ ವಿನಂತಿ ಮಾಡ್ತೀನಿ, ಪ್ಲೀಸ್ ಆದಷ್ಟು ನಷ್ಟ ಈ ಕಡೆ ನಮ್ಮ ದೇಶಕ್ಕೆ ಕಡಿಮೆ ಹಾನಿ ಆಗೋ ಥರ ಆ ಯುದ್ಧವನ್ನು ಇನಿಷಿಯೇಟ್ ಮಾಡಬೇಕು. ಇಲ್ಲ, ನಾವು ತುಂಬ ಪವರ್ಫುಲ್ ಇದ್ದೀವಿ ಸರ್, ಮಿಸೈಲ್ಸ್ ಆಗಲಿ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಆಗಲಿ, ಏನೋ ಒಂದು ದೊಡ್ಡ ಕಾರ್ಯತಂತ್ರ ನಡೀತಿದೆ, ಯಶಸ್ವಿ ಆಗಲಿ. ಈ ಟೈಮಲ್ಲಿ ನಾವು ದೇಶದ ಪ್ರಧಾನಿಗಳ ಜೊತೆ, ಕೇಂದ್ರದ ಜೊತೆ ನಿಲ್ಲೋದು ನಮ್ಮ ಜವಾಬ್ದಾರಿ. ನಾನು ವೈಯಕ್ತಿಕವಾಗಿ ಕೇಂದ್ರದ ಜೊತೆ, ಪ್ರಧಾನಿಗಳ ಜೊತೆ ನಾವೆಲ್ಲರೂ ಈ ಟೈಮಲ್ಲಿ ನಿಲ್ಲೋ ಪರಿಸ್ಥಿತಿ ಇದೆ, ನಾವು ನಿಲ್ತೀವಿ ಸರ್. ಥ್ಯಾಂಕ್ ಯು. ಮಾತು ಅಂದ್ರೆ ಮಾತು ನೋಡ್ರಿ, ಇದು ಚೆನ್ನಾಗಿರೋದು. ನೀವು ಹೇಳಿದ್ದಕ್ಕರೆ ಮೋದಿಜಿ ಆ ಕೆಲಸ ಮಾಡಲೇಬೇಕು ಬಿಡ್ರಿ. ನನಗನ್ನಿಸ್ತದ ರಾಜಕೀಯಕ್ಕೆ ಬಂದ ಮೇಲೆ ಪ್ರದೀಪ್ ಈಶ್ವರ್ ಅವರು ಕರೆಕ್ಟಾಗಿ ಆಡಿದ ಮಾತಂದ್ರೆ ಇದು ಒಂದೇ ನೋಡ್ರಪ್ಪ. ಸ್ವಲ್ಪ ಇದನ್ನು ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಅರ್ಥ ಮಾಡಿಸ್ರಲ್ಲ. ಇದು ಬರೀ ಪ್ರದೀಪ್ ಈಶ್ವರ್ ಅವರ ಬೇಡಿಕೆ ಅಷ್ಟೇ ಅಲ್ರಿ. ಮತ್ತು ಪಾಕಿಸ್ತಾನದ ಒಬ್ಬ ಸೈನಿಕನ ಕಡೀ ಆಸೆನೂ ಇದೆ ಅಂತ. ಇಂಡಿಯನ್ ಆರ್ಮಿ ಪಾಕಿಸ್ತಾನದ ಸೈನಿಕರನ್ನು ಹೊಡೆದು ಹಾಕ್ಬೇಕಂತ. ಇತಿಹಾಸದಾಗೆ ಫಸ್ಟ್ ಟೈಮ್ ನೋಡ್ರಪ್ಪ ನಾ ಇಂಥದ್ದೊಂದು ಸುದ್ದಿ ಕೇಳಿದ್ದು. ಒಂದು ಸೇನೆದಾಗಿದ್ದವನು ಸಾಯೋ ಮುಂದೆ ಶತ್ರು ಸೇನೆ ನಮ್ಮ ಸೇನೆನ ಹೊಡೆದು ಹಾಕಬೇಕು ಅಂತ ಹೇಳಿದ್ದು ಇದೇ ಫಸ್ಟ್ ಟೈಮ್. ಅವನ ಹೆಸರು ಅಹ್ರಾನ್ ಅಂತ ಹೇಳಿ. ಈಗ ಅವ ಬದುಕಿಲ್ಲ ಬಿಡ್ರಿ. ಮತ್ತು ಇಂಡಿಯಾದವರು ಗುಂಡು ಹಾರಿಸಿ ಸಾಯ್ಸಾರ ಅಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಅವ ತಾನೇ ಗುಂಡು ಹಾರಿಸ್ಕೊಂಡು ಸೂಸೈಡ್ ಮಾಡ್ಕೊಳನ್ ಪಾಪ. ಅಯ್ಯ, ಮತ್ತೆ ತಪ್ಪು ತಿಳ್ಕೊಬೇಡ್ರಿ ನೀವು. ಇಂಡಿಯಾ ಪಾಕ್ ಯುದ್ಧ ಆದ್ರೆ ಹೆಂಗೆ ಅಂಥೇಳಿ ಅಂಜಿ ಸತ್ತಾನಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಅವ ಸೂಸೈಡ್ ಮಾಡ್ಕೊಂಡಿದ್ದು ಅವ್ರದ್ದೇ ಆರ್ಮಿಯ ಸೀನಿಯರ್ ಲೀಡರ್ಗಳ ಅಂಜಿಕೆಗೆ. ಈ ಅಹ್ರಾನ್ ನೋಡ್ಲಿಕ್ಕೆ ಚಂದ ಇದ್ದಿದ್ದೇ ಸಮಸ್ಯೆ ಆಯ್ತು ನೋಡ್ರಿ. ಇವರಪ್ಪ ದೇಶ ಕಾಯೋ ಮಗನೇ ಅಂತ ಒತ್ತಾಯ ಮಾಡಿ ಸೇನೆ ಕಳಿಸಿದ್ರಂತ. ಆದ್ರೆ ಪಾಪ ಅವ್ರಿಗೆ ತಮ್ಮನ್ನು ತಾವು ಕಾಯ್ಕೊಳ್ಳೋದೇ ದೊಡ್ಡ ಹೈರಾಣ ಬಂದಿತ್ತು. ಸೇನೆಗೆ ಬಂದ್ರೆ ಅಲ್ಲಿದ್ದ ಸೀನಿಯರ್ ಲೀಡರ್ಗಳು ಈ ಹುಡುಗನ ಮೇಲೆ ಬಲಾತ್ಕಾರ ಮಾಡ್ಯಾರಂತ. ಇವ್ರ ನಾಯಿಗಿಂತ ಕಡಿ ನೋಡ್ರಪ್ಪ. ಆ ಹುಡುಗ ಇವ್ರ ಕಾಟ ತಡಿಲಿಕ್ಕಾಗ್ಲಾರ್ದೆ ಜೀವನೇ ತಕ್ಕೊಂಡು ಬಿಟ್ಟಾನ. ಜೊತೆಗೆ ಕೊನೆಯಲ್ಲಿ ತನ್ನ ಸಾವಿಗೆ ಕಾರಣ ಹೇಳಿ ಬಲೂಚಿಸ್ತಾನದ ಆರ್ಮಿ ಮತ್ತು ಭಾರತದ ಆರ್ಮಿ ಪಾಕಿಸ್ತಾನದ ಸೇನೆಗೆ ಬುದ್ಧಿ ಕಲಿಸ್ಲಿ ಅಂತ ಹೇಳಾನ. ಇಂಥ ಬರಗೆಟ್ಟ ಸೇನೆ ಎಲ್ಲೂ ನೋಡಿಲ್ಲ ಬಿಡ್ರಿ. ಈ ಡ್ಯಾಶ್ಗಳು ಯುದ್ಧ ಮಾಡ್ತಾವ ಅಲ್ಲ. ನಂಗೆ ಒಂದು ಅರ್ಥ ಆಗಲ್ಲಾಗೆ ನೋಡ್ರಿ. ಮೀಡಿಯಾಗಳ್ದ್ರಾಗೆಲ್ಲ 24 ತಾಸ್ನಾಗ ಯುದ್ಧ, 36 ತಾಸ್ನಾಗ ಯುದ್ಧ ಸ್ಟಾರ್ಟ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಕ್ ಢಮಾರ್ ಅಂತೆಲ್ಲ ಬರೀಲಿಕತ್ತಾರ. ಆದ್ರೆ ಮೋದಿಜಿ ಮಾತ್ರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕಡಿಗೆ ಬಂದು ಹೇಳ್ತಾರ ಜಾತಿ ಗಣತಿ ಮಾಡ್ತೀವಿ ಅಂತ. ಅವಾಗ ಎಲ್ಲರ ತಲೆ ಕೆಟ್ಟ ಗೋಬರ ಆಗ್ಬಿಡ್ತು ನೋಡ್ರಿ.
ಅಲ್ಲ, ಎಲ್ಲರೂ ಏನೋ ಅಂದ್ಕೊಂಡಿರ್ತಾರೆ, ಮೋದಿಜಿ ಮಾತ್ರ ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ ಅಂಥೇಳಿ ಮತ್ತೇನೋ ಮಾಡಿರ್ತಾರ್ಯಪ್ಪ. ಈಗ ನೋಡಿದ್ರೆ ಕೇರಳಕ್ಕೆ ಹೋಗಿ ರಾಹುಲ್ ಗಾಂಧಿ ಮತ್ತು ಇಂಡಿ ಒಕ್ಕೂಟಕ್ಕೆ ಫುಲ್ ಚಮಕ್ ಕೊಟ್ಟು ಬಂದಾರ. To dedicate to the nation a project that's the pride of the country, the Vizhinjam International Seaport, the Honorable Prime Minister of India, Shri Narendra Modi ji, is here with us today. To dedicate to the nation a project that's the pride of the country, the Vizhinjam International Seaport, the Honorable Prime Minister of India, Shri Narendra Modi ji, is here with us today. ನೋಡಿದ್ರೆ ಹಿಂಗೆಲ್ಲ ಮಾಡಿದ್ರೆ ರಾಹುಲ್ ಗಾಂಧಿ ಏನು ಅನ್ಕೋಬೇಕು ಪಾಪ. ಕಾಂಗ್ರೆಸ್ನಾಗಿದ್ದ ಬುದ್ಧಿವಂತ ರಾಜಕಾರಣಿ ಅಂದ್ರೆ ನನಗೆ ಗೊತ್ತಿದ್ದಂಗೆ ಶಶಿ ತರೂರ್. ಅವ್ರನ್ನ ಹಿಂಗೆ ನೀವು ಶೇಕ್ ಹ್ಯಾಂಡ್ ಕೊಟ್ಟು ಕರ್ಕೊಂಡು ಬಿಟ್ರಿ ಅಂದ್ರೆ ಕಾಂಗ್ರೆಸ್ ಕತೆ ಏನಾಗಬಾರ್ದು ಅಂತೀನಿ. ನೋಡಿದ್ರೆ ಓಪನ್ ಸ್ಟೇಜ್ನಾಗ ಎಲ್ಲರ ಮುಂದೆ ಏನು ಹೇಳ್ತಾರೆ ಗೊತ್ತಾ ಮೋದಿಜಿ? मैं अभी पोर्ट की विजिट करके आया हूं और गुजरात के लोगों को जब पता चलेगा कि इतना बढ़िया पोर्ट ये अदानी ने यहां केरल में बनाया है, ये गुजरात में 30 साल से पोर्ट पे काम कर रहे हैं, लेकिन अभी तक वहां उन्होंने ऐसा पोर्ट नहीं बनाया, तब उनको गुजरात के लोगों से गुस्सा सहन करने के लिए तैयार रहना पड़ेगा. അദാനി വളരെ വേഗത്തിൽ നമ്മുടെ വിഴിഞ്ഞം പോർട്ടിന്റെ നിർമ്മാണം പൂർത്തിയാക്കി. 30 വർഷമായി ഗുജറാത്തിൽ അദാനിയുടെ പോർട്ട് പ്രവർത്തിക്കുകയാണ്. എന്നാൽ ഇത്രയും വലിയ പോർട്ട് അദ്ദേഹം നിർമ്മിച്ചു നൽകിയത് കേരളത്തിലെ വിഴിഞ്ഞത്താണ്. ഇക്കാര്യത്തിൽ ഗുജറാത്തിലെ ജനങ്ങളുടെ പരാതി അദ്ദേഹം കേൾക്കേണ്ടി വരും. हमारे मुख्यमंत्री जी से भी मैं कहना चाहूंगा, आप तो इंडी अलायंस के बहुत बड़े मजबूत पिलर है, यहां शशि थरूर भी बैठे हैं, और आज का ये इवेंट कई लोगों की नींद हराम कर देगा. ಅಂದ್ರೆ ಕೇರಳ CM ಅದಾರ, ಶಶಿ ತರೂರ್ ಅವರದಾರ. ಇವರನ್ನೆಲ್ಲ ನೋಡಿ ಇಂಡಿ ಅಲಯನ್ಸನ್ನು ಎಷ್ಟೋ ಮಂದಿಗೆ ನಿದ್ದೆ ಹೋಯ್ತು ಗೊತ್ತಿಲ್ಲ ಅಂತ ಮೋದಿಜಿ ಹೇಳ್ತಾರೆ. ಹಂಗೆ ನೋಡಿದ್ರೆ ಮೋದಿಜಿ PM ಆದ ಕೂಡಲೇ ಭಾಳ ಮಂದಿದ ನಿದ್ದೆ ಹಾರು ಹೋಗ್ಯದ ಬಿಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.